ಹಲೋ ಸ್ಟೂಡೆಂಟ್ಸ್, UPSC PYQ ಮ್ಯಾಜಿಕ್ ಸೀರೀಸ್ಗೆ ಸ್ವಾಗತ. ಇಲ್ಲಿ ನೋಡಿ, 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಡೀಪ್ ಆಗಿ ಗೊತ್ತೇ ಇಲ್ಲದೆ ಇದ್ರೂ ಕೂಡ ಇದಕ್ಕೆ ನೀವು ಉತ್ತರವನ್ನು ಕೊಡಬಹುದು, 2 ಅಂಕಗಳನ್ನ ಗಳಿಸಬಹುದು. ಅದು ಹೇಗಂತ ನಾನು ನಿಮಗೆ ಹೇಳ್ತೀನಿ. ಇದು 2024ರಲ್ಲಿ ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ದ ಯುರೋಪಿಯನ್ ಪಾರ್ಲಿಮೆಂಟ್ ಅಪ್ರೂವ್ಡ್ ದ ನೆಟ್ ಝೀರೋ ಇಂಡಸ್ಟ್ರಿ ಆಕ್ಟ್ ರೀಸೆಂಟ್ಲಿ. ಇದು ಕರೆಂಟ್ ಅಫೇರ್ಸ್ ನಲ್ಲಿ ಇರುವಂತಹ ಸುದ್ದಿ. ಇಂಥದ್ದೆಲ್ಲ ನಿಮಗೆ ಗೊತ್ತಿರುತ್ತೆ. ನೀವು ನ್ಯೂಸ್ ಪೇಪರ್ ಓದ್ತಾ ಇರ್ತೀರಿ, ಹಾಗೇನೆ ಮಂತ್ಲಿ ಮ್ಯಾಗಝಿನ್ ಕೂಡ ಓದ್ತಾ ಇರ್ತೀರಿ. ಇದು ನಿಮಗೆ ಗೊತ್ತಿರಬೇಕು. ಅವಾಗ ಮಾತ್ರ ನೀವು UPSC ಸೀರಿಯಸ್ ಕ್ಯಾಂಡಿಡೇಟ್ ಆಗ್ತೀರಿ. ಇನ್ನು ಬರೋದು ಕಾಮನ್ ಸೆನ್ಸ್ ಎಲ್ಲಿ ವರ್ಕ್ ಆಗುತ್ತೆ ಅಂತ ನೋಡೋಣ. ಸ್ವಲ್ಪ ಗಮನ ಇಟ್ಕೊಂಡು ನೋಡ್ರಿ. ದ ಯುರೋಪಿಯನ್ ಯೂನಿಯನ್ ಇಂಟೆಂಡ್ಸ್ ಟು ಅಚೀವ್ ಕಾರ್ಬನ್ ನ್ಯೂಟ್ರಾಲಿಟಿ ಬೈ 2040, therefore aims to develop all of its own clean technology by that time. ಸ್ವಲ್ಪ ಗಮನ ಇಟ್ಕೊಂಡು ನೋಡ್ರಿ. ಇಲ್ಲಿ 2040 ಅಂತ ಕೊಟ್ಟಿದ್ದಾರೆ, ಇಲ್ಲಿ ಆಲ್ ಅಂತ ಕೊಟ್ಟಿದ್ದಾರೆ. ಆಲ್ ಅನ್ನುವಂಥದ್ದು ಎಕ್ಸ್ಟ್ರೀಮ್ ವರ್ಡ್. ಎಲ್ಲವನ್ನು ಕೂಡ ನಾವು ಕ್ಲೀನ್ ಎನರ್ಜಿನ ಡೆವಲಪ್ ಮಾಡ್ಕೊಳ್ಳೋಕ್ಕಾಗಲ್ಲ ತನಗೆ ತಾನೇ. ಆಮೇಲೆ 2040 ಯಾವತ್ತು UPSCಲಿ ಕೊಡುವಂತಹ ಫ್ಯಾಕ್ಟ್ಸ್ಗಳು ಸಾಮಾನ್ಯವಾಗಿ ಇಂತಹ ಫ್ಯಾಕ್ಟ್ಗಳನ್ನ ಅವರು ಸ್ಟೇಟ್ಮೆಂಟಲ್ಲಿ ಕೊಟ್ಟಿದ್ರೆ ಆ ಫ್ಯಾಕ್ಟ್ ರಾಂಗ್ ಇರುತ್ತೆ. ಆಪ್ಷನ್ಸಲ್ಲಿ ಅಲ್ಲ ನಾನು ಹೇಳ್ತಾ ಇರೋದು, ಸ್ಟೇಟ್ಮೆಂಟಲ್ಲಿ. ಆಪ್ಷನ್ ಅಂದರೆ ಇಲ್ಲಿ. ಓಕೆ, ಆಮೇಲೆ ಆಲ್ ಅನ್ನುವಂಥ ಎಕ್ಸ್ಟ್ರೀಮ್ ವರ್ಡು ಮತ್ತು ಈ 2040 ಎರಡನ್ನ ನೋಡಿದ್ರೆ ಸ್ಟೇಟ್ಮೆಂಟ್ 2 ಇಲ್ಲಿ ರಾಂಗ್ ಆಗುತ್ತೆ. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ಇಲ್ಲಿ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲೇ ಇಲ್ಲ. ಸ್ಟೇಟ್ಮೆಂಟ್ 2 ಇಲ್ಲಿ ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ, ಇಲ್ಲೂ ಕೂಡ ಇಲ್ಲ. ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಕೂಡ ಉತ್ತರ ಆಗಲ್ಲ. ಜಸ್ಟ್ ನಮ್ಮ ಉತ್ತರ ಇಲ್ಲಿ ಸಿಗೋದು ಆರಾಮಾಗಿ 3 ಅಂತ ಉತ್ತರವನ್ನು ಕೊಡಬಹುದು. ಸೊ UPSCಯಲ್ಲಿ ಅದರದೇ ಆದಂಥ ಕೆಲವೊಂದು ಟೆಕ್ನಿಕ್ಸ್ ಇದೆ. ಅದನ್ನು ಕಲಿತಾ ಹೋದರೆ ನೀವು ಆರಾಮಾಗಿ ಕಟ್ ಆಫ್ನ ಕ್ಲಿಯರ್ ಮಾಡ್ಕೊಳ್ಬೋದು, ಪ್ರಿಲಿಮ್ಸ್ನ ಪಾಸ್ ಆಗ್ಬೋದು. ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಪಾಂಚಿನ IAS ಇದೆ. ಬನ್ನಿ, ಜಾಯಿನ್ ಆಗಿ ಸ್ಟಡಿ ಮಾಡ್ತಾ ಹೋಗಿ. ಕ್ಲಿಯರ್ UPSC, ಬಿ ಎನ್ ಆಫೀಸರ್. ಆಲ್ ದಿ ಬೆಸ್ಟ್.